ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದಾರೆ. ಆ ಪ್ರೋಮೋ ಬಗ್ಗೆ ಮಾತಾಡೋಣ. ಅದೇ ರೀತಿಯಾಗಿ ಸಾಟರ್ಡೆ ಎಪಿಸೋಡ್ ಅಲ್ಲಿ ಏನೆಲ್ಲ ಆಗುತ್ತೆ ಅಂತೆಲ್ಲ ಕೂಡ ಮಾತಾಡೋಣ. ಯಾರು ಸೇವ್ ಆಗ್ತಾರೆ, ಯಾರಿಗೆಲ್ಲ ಕ್ಲಾಸ್ ಇದೆ, ಯಾರಿಗೆಲ್ಲ ಕಿಚ್ಚ ಸರ್ ಬೈತಾರೆ, ಯಾರಿಗೆಲ್ಲ ಅಪ್ರಿಷಿಯೇಷನ್ಸ್ ಮಾಡ್ತಾರೆ, ಮತ್ತೆ ಕಿಚ್ಚ ಚಪ್ಪಾಳೆ ಸಿಗ್ತಾ, ಈ ಎಲ್ಲಾ ಪ್ರಶ್ನೆಗಳಿಗೆ ಖಂಡಿತವಾಗ್ಲು ಈ ಪ್ರೋಮೋ ರಿವ್ಯೂದಲ್ಲಿ ನಿಮ್ಗೆ ಖಂಡಿತವಾಗ್ಲೂ ಸಿಗುತ್ತೆ. 100% ಪಕ್ಕ ಕೂಡ ಹೌದು. ಮುಖ್ಯವಾಗಿ ಈ ಪ್ರೋಮೋ ಗಮನಿಸಿದಾಗ ಅಶ್ವಿನಿ ಅವರು ಕಿಚ್ಚ ಸರ್ಗೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ, ರಜತ್ ಅವ್ರ ಮೇಲೆ, ಚೈತ್ರ ಅವ್ರ ಮೇಲೆ. ಯಾವ ಕಾರಣಕ್ಕಂದ್ರೆ ಕಿಚ್ಚ ಸರ್ ಕ್ವಶನ್ ಮಾಡ್ತಾರೆ ಕ್ಯಾಪ್ಟನ್ ಆಗಿರೋ ರಾಶಿಕ್ ಅವ್ರ ಬಗ್ಗೆ, ಮನೆಯವರ ರಿಯಾಕ್ಷನ್ಸ್ ಯಾವ ರೀತಿ ಇದೆ ಅಂತ. ಆ ಟೈಮಲ್ಲಿ ಅಶ್ವಿನಿ ಅವರು ಒಂದು ರಿಯಾಕ್ಷನ್ ಕೊಡ್ತಾರೆ, ಅದ್ರ ಬಗ್ಗೆ ಮಾತಾಡೋಣ. ಖಂಡಿತವಾಗ್ಲೂ ಚಾನಲ್ ಯಾರನ್ನು ಹೊಸ ಮಾಡ್ತಿದ್ದಾರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಖ್ಯವಾಗಿ ಇವತ್ತಿನ ಎಪಿಸೋಡ್ ಅಲ್ಲಿ ಆಲ್ಮೋಸ್ಟ್ ಅಲ್ಲೂ ಯಾರು ಸೇವ್ ಆಗಲ್ಲ. ಎರಡನೇದು ಬಂದ್ಬಿಟ್ಟು ಈ ಒಂದು ವೀಕೆಂಡ್ ಅಲ್ಲಿ, ಈ ಒಂದು ಪಂಚಾಯತಿಯಲ್ಲಿ ಮುಖ್ಯವಾಗಿ ರಜತ್ ಅವರಿಗೆ, ಅಶ್ವಿನಿ ಅವರಿಗೆ, ಧ್ರುವಂತ್ ಅವರಿಗೆ ಕ್ಲಾಸ್ ಇರುತ್ತೆ. ಕಾರಣ ಕೂಡ ಹೇಳ್ತೀನಿ ಯಾವ ಕಾರಣಕ್ಕೆ ಇರುತ್ತಂತ. ಇನ್ನೊಂದು ಮುಖ್ಯವಾಗಿ ಫಸ್ಟ್ ಆಫ್ ಆಲ್ ಈ ಪ್ರೋಮೋ ಬಗ್ಗೆ ಮಾತಾಡೋಣ, ಆಮೇಲೆ ಕೊನೆಯಲ್ಲಿ ಅಪ್ಡೇಟ್ ಹೇಳ್ತೀನಿ. ಪ್ರೋಮೋದಲ್ಲಿ ಏನಿದೆ ಅಂದ್ರೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಅಲ್ಲಿ ಕಿಚ್ಚ ಸಾರು ರಾಶಿಕ್ ಅವರ ಕ್ಯಾಪ್ಟನ್ಸಿ ಹೇಗಿದೆ ಅಂತ ಕೇಳಿದಾಗ ರಜತ್ ಅವ್ರು ಹೇಳ್ತಾರೆ ಏನಂತಂದ್ರೆ, ಸಿಂಪಲ್ ಆಗಿ ಮುಗಿರೋ ವಿಷಯನ ತಗೊಂಡು ಅಶ್ವಿನಿ ಗೌಡ ಅವರು ವರಸ್ಟ್ ಆಗಿ ಮಾಡಿದ್ರು ಅಂತೆಲ್ಲ ಹೇಳ್ತಾರೆ. ಆ ಟೈಮಲ್ಲಿ ರಿಯಾಕ್ಷನ್ ಕೊಡ್ತಾರೆ ಅಶ್ವಿನಿ ಗೌಡ ಅವರು, ಸುದೀಪ್ ಅಣ್ಣ ನಂಗೆ ಗೊತ್ತಿಲ್ಲ ಇವ್ರು ಯಾವ ಕಾರಣಕ್ಕೆ ಈ ರೀತಿ ಮಾತಾಡ್ತಾರಂತ. ಬಿಗ್ ಬಾಸ್ ಮನೆಗೆ ಬಂದಾಗ್ಲಿಂದನು ರಜತ್ ಅವರು, ಚೈತ್ರ ಅವರು ನಾನು ಟಾರ್ಗೆಟ್ ಮಾಡ್ತಾ ಇದಾರೆ. ಪ್ರತಿಯೊಂದು ವಿಷಯ ನನ್ನೇ ಹೇಳ್ಕೊಂಡು ತಗೊಂಡ್ ಬರ್ತಾ ಇದಾರೆ. ಮುದುಕಿನ ಸುಬೆ ಹೊಡಿತೀನಿ ಕಣೋ ಅಂತೆಲ್ಲ ಹೇಳ್ತಿದಾರೆ ಅಂತೆಲ್ಲ ಸ್ಟೇಟ್ಮೆಂಟ್ ಎಲ್ಲ ಕೊಡ್ತಾರೆ. ಬಿಗ್ ಬಾಸ್ ಮನೆಗೆ ಕಂಟೆಸ್ಟೆಂಟ್ ಕಳ್ಸಿದ್ರೆ, ಒಂದು ಎಲಿಮೆಂಟ್ ಕಳ್ಸಿದ್ರೆ ಅಂತೆಲ್ಲ ಸ್ಟೇಟ್ಮೆಂಟ್ ಕೊಡ್ತಾರೆ. ಐ ಥಿಂಕ್ ಈ ಸ್ಟೇಟ್ಮೆಂಟ್ ತುಂಬಾ ರಾಂಗ್ ಆಗುತ್ತೆ. ಯಾಕಂದ್ರೆ ಒಂದು ಪಂಚಾಯತಿ ನಡಬೇಕಾದ್ರೆ ಆ ಪಂಚಾಯತಿಯಲ್ಲಿ ಯಾವ ರೀತಿ ಮಾತಾಡ್ಬೇಕಾದ್ರು ಒಂದ್ ಸ್ವಲ್ಪ ನೋಡಿ, ಹಿಂದೆ ಮುಂದೆ ನೋಡಿ ಮಾತಾಡಿದ್ರೆ ಕರೆಕ್ಟ್ ಅನ್ಸುತ್ತೆ. ಐ ಥಿಂಕ್ ಅಶ್ವಿನಿ ಗೌಡರು ಹೇಳ್ತಿರೋ ಕರೆಕ್ಟೇ ಇದೆ. ಕಾರಣ ಏನು ಗೊತ್ತಾ, ಅವರು ಚೈತ್ರ ಆಗಿರ್ಬೋದು, ರಜತ್ ಆಗಿರ್ಬೋದು ಟಾರ್ಗೆಟ್ ಮಾಡಿದ ಅಶ್ವಿನಿ ಗೌಡನೇ ಒಬ್ಬರನ್ನೇ, ಇನ್ನೊಬ್ಬ ಯಾರನ್ನು ಟಾರ್ಗೆಟ್ ಮಾಡಿಲ್ಲ. ಕ್ಲಿಯರ್ ಕಟ್ ಆಗಿ ಕಾಣ್ತಾ ಇತ್ತು. ಕಾರಣ ಏನಂದ್ರೆ ರಜತ್ ಅವ್ರ ಸೈಡ್ ಗಳನ್ನ ಚೈತ್ರ ಅವ್ರು ಏನ್ ಮಾಡ್ತಾ ಇತ್ತು ಅಂದ್ರೆ, ಪ್ರತಿ ಸಲ ನಾನೇ ಕರೆಕ್ಟು, ನನಗೆ ಮಾತ್ರ ಗೊತ್ತು, ಅವ್ರಿಗೆ ಏನು ಗೊತ್ತಿಲ್ಲ, ನಮ್ ತರ ಇವ್ರು ಆಡಕ್ ಬರಲ್ಲ, ನನ್ ಬಿಟ್ರೆ ಬೇರೆ ಯಾರು ಇಲ್ಲ ಅನ್ನೋ ರೀತಿಗೆಲ್ಲ ಮಾತಾಡ್ತಾ ಇದ್ರು. ಮೇನ್ ಆಗಿ ಇಲ್ಲಿ ಉಸ್ತುವಾರಿ ಮಾಡಿದ್ದೇ ಎಡಬಟ್ಟು, ಏನೇನೆಲ್ಲ ಕೊಟ್ಟಿದ್ದಾರೆ, ಹೆಂಗೆಲ್ಲ ಮಾಡಬೇಕು, ಏನೆಲ್ಲ ಸ್ಟಾಪ್ ವಾಚ್ ಇದೆಯಾ, ಇನ್ನೊಂದಿದೆಯಾ ಅಂತೆಲ್ಲ ನೋಡಿ ಮಾಡಬೇಕು. ಅದನ್ನ ಬಿಟ್ಬಿಟ್ಟು ತಪ್ಪುಗಳ ಮೇಲೆ ತಪ್ಪುಗಳೆಲ್ಲ ಮಾಡಿಬಿಟ್ಟು ಇಬ್ಬರನ್ನ ಆಲ್ರೆಡಿ ಹಾಗೆ ಆಡಿಸ್ಬಿಟ್ಟು ಅದಾದ್ಮೇಲೆ ಸ್ಟಾಪ್ ವಾಚ್ ಇದೆ, ಆಗಿದೆ, ಹೀಗೆ ಅಂತ ತಗೊಂಡಾಗ ಅಲ್ಲಿ ಕ್ಲಿಯರ್ ಕಟ್ ಗೊತ್ತಾಗುತ್ತೆ ಉಸ್ತುವಾರಿ ಎಡವಟ್ಟು, ಪಂಚಾಯತಿಯಲ್ಲಿ ಪಟ್ಟು ಅಂತ. ಖಂಡಿತವಾಗ್ಲೂ ಈ ವಿಷಯ ಬಗ್ಗೆ ಚರ್ಚೆ ಮಾಡಿದಾಗ ಐ ಥಿಂಕ್ ಅಶ್ವಿನಿ ಗೌಡ ಅವ್ರು ಕೇಳಿದ್ ಕರೆಕ್ಟೇ ಇದೆ. ಏನಕ್ಕಂದ್ರೆ ನೀವೇ ಒಂಥರ, ನೀವು ಲೀಡರ್, ನೀವು ಅಂದ್ರೆ ಇವ್ರು ಯಾವ ರೀತಿ ಚೈತ್ರ ಅವ್ರು ಪೋರ್ಟ್ರೇ ಮಾಡ್ತಾರೆ ಅಂದ್ರೆ, ಸ್ಟಾಪ್ ವಾಚ್ ಎಲ್ಲ ವೇಸ್ಟು, ಇದೇ ಕರೆಕ್ಟು, 1 2 3 ಕೌಂಟ್ ಮಾಡೋದು ಕರೆಕ್ಟ್ ಅಂತ ಬಿಗ್ ಬಾಸ್ ರೂಲ್ಸೇ ತಪ್ಪು ಅನ್ನೋ ರೀತಿಯಲ್ಲಿ ಪೋರ್ಟ್ರೇ ಮಾಡ್ತಾ ಇದ್ರು ನಿನ್ನ ಎಪಿಸೋಡ್ ಕಂಡಾಗ. ಈಗ ಅದೇ ಆಗ್ತಾ ಇದೆ. ಇಲ್ಲಿ ಏನಾಗುತ್ತೆ ಅಂದ್ರೆ 100% ಇವ್ರು ಹೊರಗಡೆಯಿಂದ ಬಂದಾಗ ಯಾರ ಮೇಲಾದ್ರೂ ಕೋಪ ತಿಸ್ಕೋಬೇಕು, ಯಾರ ಮೇಲಾದ್ರೂ ಏನಾದ್ರೂ ಬ್ಲೇಮ್ ಮಾಡ್ಬೇಕು, ಅದನ್ನೇ ಮಾಡ್ತಾ ಇದ್ರು. ಹಂಗಂತ ಅಶ್ವಿನಿ ಗೌಡ ತಪ್ಪಿಲ್ಲ ಇದೆ. ಮಾತಾಡ್ಬೇಕಾದ್ರೆ ರಜತ್ ಅವರು ಮಾತಾಡ್ಬೇಕಾದ್ರೆ ಅಲ್ಲಿ ಸ್ವಲ್ಪ ಅವರು ಎಡಿಬಿದ್ದಾರೆ, ಮಾತೆಲ್ಲ ತಪ್ಪಿದ್ದಾರೆ, ಸ್ವಲ್ಪ ಮಾತಾಡಿದಾರೆ ಇಲ್ಲ ಅಂತಲ್ಲ. ಬಟ್ ಚೈತ್ರ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಅವ್ರ ಉಸ್ತುವಾರಿನೇ ಎಡವಟ್ಟು, ಉಸ್ತುವಾರಿ ಸರಿ 1% ಕೂಡ ಕರೆಕ್ಟ್ ಆಗಿ ಮಾಡಿಲ್ಲ. ಎಲ್ಲದ್ರಲ್ಲೂ ಅಷ್ಟೇ ನಾನೇ ಕರೆಕ್ಟು. ಅಲ್ಲಿ ರಜತ್ ಅವ್ರು ಬಟನ್ ಹೊತ್ತಿದ್ದು ಅದೇ ಅವರೇ ಕರೆಕ್ಟ್ ಇದ್ದಾರೆ, ಆದ್ರೂ ಕೂಡ ಅದ್ರ ಬಗ್ಗೆನೇ ಮಾತಾಡ್ತಾರೆ. ಅದಾದ್ಮೇಲೆ ನಿನ್ನೆ ಕ್ಯಾಪ್ಟನ್ಸಿ ಟಾಸ್ಕ್ ಆಡ್ಬೇಕಾದ್ರೂ ಅಷ್ಟೇನೆ ಅವ್ರಿಗೊಂದು ರೂಲ್ಸ್, ಇವ್ರೊಂದು ರೂಲ್ಸ್ ಎಲ್ಲ ಮಾಡ್ತಾರೆ. ಉಸ್ತುವಾರಿ ತುಂಬಾ ವೇಸ್ಟ್ ಅಂದ್ರೆ ಹೇಳ್ಬೋದು. ಈ ಉಸ್ತುವಾರಿ ಬಗ್ಗೆ ಚೈತ್ರ ಅವರು ಕೂಡ ಕ್ಲಾಸ್ ಇದೆ ಎಪಿಸೋಡ್ ಅಲ್ಲಿ, ಖಂಡಿತವಾಗ್ಲು. ಇನ್ನು ಅದಾದ್ಮೇಲೆ ರಜತ್ ಅವ್ರಿಗೆ ಇವರು ಆಡಿರೋ ಮಾತುಗಳೇ ಈಗ ಮುಳ್ಳಾಗುತ್ತೆ. ಲಾಸ್ಟ್ ಸೀಸನ್ ಅಲ್ಲೂ ಅಷ್ಟೇ ಇವರು ಗುರು ಏನಂದ್ರೆ ಗೊತ್ತಾ, ವೀಕ್ ಡೇಸ್ ಅಲ್ಲಿ ಎಲ್ಲ ಬೈತ್ ಬಿಡ್ತಿದ್ರು, ಮಾತಾಡ್ಬಿಡ್ತಿದ್ರು, ಏನ್ ಬೇಕು ಎಲ್ಲ ಸ್ಟೇಟ್ಮೆಂಟ್ ಎಲ್ಲ ಪಾಸ್ ಮಾಡಿ ಬೈದು ಸೆಡೆ ಅಂಬೋದು, ಇನ್ನೊಂದು ಏನೇನೋ ಅವ್ರಿಗೆಲ್ಲ ಏನು ಬೇಕೋ ಎಲ್ಲ ಅಂದ್ಬಿಡೋದು. ವೀಕೆಂಡ್ ಬಂದ್ಮೇಲೆ ಆಯ್ತು ಸರ್, ತಪ್ಪಾಯ್ತು ಸರ್, ಕ್ಷಮೆ ಇರ್ಲಿ ಸರ್, ಓಕೆ ಸರ್, ಡನ್ ಸರ್, ಈ ಮಾತು ಬರ್ತಾ ಇತ್ತು. ಈಗಲೂ ಅದೇ ಬರುತ್ತೆ. ಅವರು ಬದಲಾಗಲ್ಲ, ಚೇಂಜ್ ಆಗಲ್ಲ. ಅವ್ರ ವ್ಯಕ್ತಿತ್ವನೇ ಅಷ್ಟು. ಐ ಥಿಂಕ್ ಏನಂದ್ರೆ ಅವ್ರನ್ನ ಒಪ್ಕೋಬೇಕ ವಿಷಯ ಏನಂದ್ರೆ, ತಪ್ಪು ಮಾಡಿದ್ರೆ ಹೌದು ತಪ್ಪು ಮಾಡಿದೀನಿ, ನಾನು ತಿದ್ಕೊಂತೀನಿ ಅಂತ ಹೇಳ್ತಾರೆ. ಆ ವಿಷಯ ಮಾತ್ರ 100% ಒಪ್ಕೋಬಹುದು, ಆ ರೀತಿ ಹೇಳ್ತಾರೆ. ಇನ್ನು ಅಶ್ವಿನಿ ಗೌಡ ಅವರು ನೋಡಿರ್ತಾರ, ಎಲಿಮೆಂಟ್ ಅನ್ನೋ ಪದ ಬಳಸ್ತಾರೆ. ಅದಾದ್ಮೇಲೆ ನೀರು ತಳದ್ಮೇಲೆ ಕಚ್ಚಡ ಅಂತಲೇ, ಹೋಗಲೇ, ಬಾರಲೇ, ಇನ್ನೇನಲೇ, ಎಲ್ಲಲೇ, ನೀನ್ ಯಾವಾಗಲೇ, ಲೇ 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 ಈ ಪದಗಳು ಬಳಸ್ತಾರೆ. ಸ್ಟಾರ್ಟಿಂಗ್ ಬಳಸಿದ್ದು ಅವರೇ. ಆದ ಕಾರಣ ಅವ್ರಿಗೂ ಕೂಡ ಫಸ್ಟ್ ಆಫ್ ಆಲ್ ನೀವೇ ಕರೆಕ್ಟ್ ಇರಲ್ಲ, ನೀವೇ ಸರಿ ಇರಲ್ಲ. ಅದಾದ್ಮೇಲೆ ಇಂಥ ಪದಗಳ ಮೇಲೆಲ್ಲ ನೀವು ಬ್ಲೇಮ್ ಮಾಡ್ತೀರಾ. ಅದಾದ್ಮೇಲೆ ಇವರೆಲ್ಲ
ನಾನು ಬಯಸ್ಕೊಂಡಿನಿ, ನಾನು ತಪ್ಪಿದ್ದೀನಿ, ಇವ್ರು ನಾನು ತಂಟೆಗೆ ಬರಬಾರ್ದು, ಇವ್ರು ನನ್ನ ಮುಟ್ಟಬಾರ್ದು, ನನ್ನ ಮಾತಾಡ್ಸ್ಬಾರ್ದು ಅಂತೆಲ್ಲ ಹೇಳ್ತಾರೆ ಅಂತೇಳಿ ಅಶ್ವಿನಿ ಅವರು ಕೂಡ ಈ ವಾರ ಸಖತ್ತಾಗಿ ಕ್ಲಾಸ್ ಇದೆ. ಅದೇ ರೀತಿಯಾಗಿ ರಜತ್ ಅವರ ರೊಮ್ಯಾನ್ಸ್ ಅನ್ನೋ ಪದ ಬೇರೆ ಬಂದಿದೆ. ಆ ಪದದ ಬಗ್ಗೆ ಮತ್ತೆ ಮ್ಯಾನುಪ್ಲೇಟ್ ಮಾಡೋ ಬಗ್ಗೆ ನೀವು ಒಬ್ಬೊಬ್ಬರ ಹತ್ರ ಒಂದು ಕಂಫರ್ಟ್ ಝೋನ್ ಇರ್ತೀರಾ, ಬೇರೆ ಹತ್ರ ಇನ್ನೊಂದು ಕಂಫರ್ಟ್ ಝೋನ್ ಇರ್ತೀರಾ ಅಂತ ಅವ್ರಿಗೂ ಕ್ಲಾಸ್ ಇದೆ ಖಂಡಿತವಾಗ್ಲು. ಅದಾದ್ಮೇಲೆ ಧ್ರುವಂತ್ ಅವರ ಒಂದು ವರ್ತನೆಗೆ ಕ್ಲಾಸ್ ಇದೆ. ಯಾಕೆಂದ್ರೆ ಬೇರೆಯವ್ರ ವಿಷಯ ಹೇಳಿದಾಗ, ಬೇರೆಯವರೆಲ್ಲ ಮಾತಾಡಿದಾಗ, ಈ ರೀತಿ ಮಾತಾಡಿದಾಗ ಅಲ್ಲಿ ಅವ್ರು ರಜತ್ ಅವರು ಮಾತಾಡೋ ಅವಶ್ಯಕತೆನೇ ಇರಲಿಲ್ಲ. ಆ ವಿಷಯದ ಬಗ್ಗೆ ಎಲ್ಲ ಒಂದು ಕ್ಲಾಸ್ ಇದೆ ಅಂತ ಹೇಳ್ಬೋದು. ಮೇನ್ ಆಗಿ ಚೈತ್ರ ಅವ್ರಿಗೆ ಕ್ಲಾಸ್ ಇರಬೇಕು. ಅವ್ರಿಗೆ ಕಡಿಮೆ ಮಾಡ್ತಾರ ಇವತ್ತು ಎಪಿಸೋಡಲ್ಲೆಲ್ಲ ನೋಡಬೇಕು. ಐ ಥಿಂಕ್ ಈಗಲೂ ಗೆಸ್ಟ್ಗಳ ಟ್ರೀಟ್ ಮಾಡ್ತಾರ, ವೈಲ್ಡ್ ಕಾರ್ಡ್ ಎಂಟ್ರಿ ಟ್ರೀಟ್ ಮಾಡ್ತಾರ ಕಿತ್ತ ಸರ್ ಗೊತ್ತಿಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಚೈತ್ರ ಅವ್ರಿಗೆ ಸಖತ್ತ ಕ್ಲಾಸ್ ಇರಬೇಕು. ಅದನ್ನ ಬಿಟ್ಬಿಟ್ಟು ಮತ್ತೆ ಅಶ್ವಿನಿ ಅವರಿಗೆ, ರಜತ್ ಅವರಿಗೆ ಮತ್ತೆ ಧ್ರುವಂತ್ ಅವರಿಗೆ ಕ್ಲಾಸ್ ಇದೆ ಅಂತ ಹೇಳ್ತಾರೆ. ಇನ್ನೊಂದು ವಿಶೇಷವಾಗಿ ಇವತ್ತಿನ ಸಾಟರ್ಡೆ ಎಪಿಸೋಡಲ್ಲಿ ಯಾರು ಸೇವ್ ಆಗಿಲ್ಲ. ಐ ಥಿಂಕ್ ಎಲಿಮಿನೇಷನ್ ಇಲ್ಲ ಬಿಟ್ಬಿಡಿ, ಬಟ್ ಸೇವ್ ಅಂತೂ ಆಗ್ಲೇಬೇಕಲ್ಲ. ಒಬ್ರು ಸೇವ್ ಆಗ್ಬೇಕಂತ ಬಂದಾಗ ಯಾರನ್ನೂ ಸೇವ್ ಮಾಡಿಲ್ಲ ಮುಖ್ಯವಾಗಿ. ಅದೇ ರೀತಿಯಾಗಿ ಈ ವಾರದ ಕಿಚ್ಚನ್ ಚಪ್ಪಾಳೆ ಕೂಡ ಸಾಟರ್ಡೆ ಎಪಿಸೋಡಲ್ಲಿ ಯಾರಿಗೂ ಸಿಕ್ಕಿಲ್ಲ ಅನ್ಸುತ್ತೆ. ಏನಕ್ಕಂದ್ರೆ ವೀಕ್ ಡೇಸ್ ಪರ್ಫಾರ್ಮೆನ್ಸ್ ಎಲ್ಲಾನು ಇತ್ತು, ನೋಡಿದಾಗ ಎಲ್ಲ ಗೊತ್ತಿತ್ತು. ಆದ ಕಾರಣ ಈ ಒಂದು ವೀಕ್ ಇದು ಒಂದು ಎಪಿಸೋಡಲ್ಲಿ ಕಿಚ್ಚನ್ ಚಪ್ಪಾಳೆ ಕೂಡ ಈ ರಜತ್ ಅವರು ಅಷ್ಟೇ, ಅಶ್ವಿನಿ ಗೌಡ ಅಷ್ಟೇ ಮಾತಾಡೋದೆಲ್ಲ ಮಾತಾಡ್ಬಿಡ್ತಾರೆ. ಅದಾದ್ಮೇಲೆ ನಂದಲ್ಲ ನಿಂದಲ್ಲ, ನನ್ ತಪ್ಪ ನಿನ್ ತಪ್ಪ ಅಂತ ಹೇಳ್ತಾರೆ. ಅವ್ರು ಬೇರೆ ಸ್ಟೇಟ್ಮೆಂಟ್ ಕೊಡ್ತಾರೆ, ಈ 12ನೇ ಸೀಸನ್ ಅಲ್ಲಿ ಇವರಷ್ಟು ಕಳಪೆ ಯಾರಿಲ್ಲ, ಎದೆ ತಟ್ಕೊಂಡು ಹೇಳ್ತೀನಿ ಸರ್ ಅಂತ ಬೇರೆ ಸ್ಟೇಟ್ಮೆಂಟ್ ಬೇರೆ ಕೊಡ್ತಾರೆ. ಐ ಥಿಂಕ್ ಏನ್ ಗೊತ್ತಾ, ಇವ್ರಿಗೆ ಎಲ್ಲರೂ ಸಾಫ್ಟ್ ಕಾರ್ನರು ಎಲ್ಲರೂ ಇದ್ದು ಒಂದೋಗಿದೆ. ಕಿಚ್ಚ ಸರ್ ನಗುವಿನ ಅರ್ಥ ಏನಂದ್ರೆ, ನೀವು ಮಾಡಿದ್ದು ಅದನ್ನೇ, ನೀವು ಮಾಡ್ತಿರೋದು ಅದನ್ನೇ, ಏನೋ ಒಂದ್ ಸ್ವಲ್ಪ ಓಪನ್ ಅಪ್ ಆಗಿದ್ರ ಅಂತೆಲ್ಲ ಹೇಳ್ತಾರೆ. ಇಲ್ಲಿ ಏನ್ ಗೊತ್ತಾ, ಇನ್ನೊಂದು ರಜತ್ ಅವರು ಸ್ಟೇಟ್ಮೆಂಟ್ ಬಗ್ಗೆ ಇದೆ, ಮ್ಯಾನಿಪುಲೇಟ್ ಮಾಡ್ತಾ ಇದ್ರ ಅಂತ. ಆಕ್ಚುಲಿ ಸೂರಜ್ ಅವರು ಅದನ್ನ ಮರ್ತಿದ್ರು. ನಿನ್ನೆ ಎಪಿಸೋಡ್ ನೋಡಿತ್ತು, ಮತ್ತೆ ಬೆಳಿಗ್ಗೆ ಕೂಡ ಅದ್ರ ಬಗ್ಗೆನೇ ಮಾತಾಡ್ತಾ ಇರ್ತಾರೆ. ಏನಂದ್ರೆ ಅವ್ರ ಉಸ್ತುವಾರಿ ಆಗಿತ್ತು, ಉಸ್ತುವಾರಿ ಸರಿ ಇರ್ಲಿಲ್ಲ, ಉಸ್ತುವಾರಿ ತಗೊಂಡಾಗ ಇದಾಗಿಲ್ಲ ಅಂತ ಹೇಳಿದಾಗ ಅದೇ ರೀತಿ ಥಿಂಕ್ ಮಾಡಿದಾಗ ಅವ್ರೆಲ್ಲೋ ಮರ್ತಿರ್ಬೇಕಾದ್ರೆ ಆ ಟಾಪಿಕ್ ತಗೊಂಡ್ಬಂದ್ರ ಅನ್ನೋದು ಕೂಡ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಇನ್ನು ಚೈತ್ರ ಅವ್ರು ಕೂಡ ಕ್ಲಾಸ್ ಅಂತ ಹೇಳ್ಬೋದು. ಮುಖ್ಯವಾಗಿ ಏನಂದ್ರೆ ಇವರು ಪ್ರತಿಯೊಂದು ವಿಷಯನ ಅನಲೈಸ್ ಮಾಡಿ, ಅನಲಿಟಿಕ್ ಮಾಡಿ ರಿವ್ಯೂ ಮಾಡಿ ಮಾತಾಡೋಕ್ಕಿಂತ ಫಸ್ಟ್ ಆಫ್ ಆಲ್ ಸ್ಟೇಟ್ಮೆಂಟ್ ಕೊಟ್ಟು ಸ್ಟೇಟ್ಮೆಂಟ್ ಎಲ್ಲ ಪಾಸ್ ಮಾಡಿ ಅದಾದ್ಮೇಲೆ ನನ್ ತಪ್ಪ ನಿನ್ ತಪ್ಪ ಅಂತೆಲ್ಲ ಹೇಳ್ತಾರೆ. ಇಲ್ಲಿ ಏನ್ ಗೊತ್ತಾ, ಆ ಮುದುಕಿನ ಸಾಯಂಕಾಲ ಹುಡುಕಿದ ಸುಬೇ ಅಂತೆಲ್ಲ ಹೇಳ್ಬೇಕಾದ್ರೆ ಅಂದಾಗ ಖಂಡಿತವಾಗ್ಲೂ ಆ ಸ್ಟೇಟ್ಮೆಂಟ್ಗಳೆಲ್ಲ ಮನಸ್ಸು ನೋವಾಗುತ್ತಿಲ್ಲ ಅಂತಲ್ಲ. ಆಕ್ಚುಲಿ ಇಷ್ಟು ದಿನ ಕೆಲವು ಸಲ ಗಿಲ್ಲಿ ಮೇಲೆ ಇದೇ ಬ್ಲೇಮ್ ಬಂದಿತ್ತು. ಏನೋ ಮಾತಾಡ್ತಾರೆ, ಏನೋ ಅಂತಾರೆ, ವಯಸ್ಸು ಬಗ್ಗೆ ಮಾತಾಡ್ತಾರೆ, ಅದು ಮಾತಾಡ್ತಾರೆ, ಇದು ಮಾತಾಡ್ತಾರೆ ಅಂತ. ರಜತ್ ಅವರು ಏನ್ ಗೊತ್ತಾ, ರಜತ್ ಅವರು ಅಲ್ಲೆಲ್ಲ ಅಂದ್ಬಿಡ್ತಾರೆ, ಎಲ್ಲ ಮಾತಾಡ್ಬಿಡ್ತಾರೆ. ಅದಾದ್ಮೇಲೆ ಆರಾಮಾಗಿ ಬಯಸ್ಕೊಂತಾರೆ. ಪ್ರಾಬ್ಲಮ್ಮೇ ಇಲ್ಲ ಅನ್ನೋ ಲೆವೆಲ್ಗೆಲ್ಲ ಮಾತಾಡ್ತಿರ್ತಾರೆ. ಆ ರೀತಿ ಆಗುತ್ತೆ. ನನ್ಗೇನಂದ್ರೆ ಮುಖ್ಯವಾಗಿ ಫಸ್ಟ್ ಅಲ್ಲಿ ಫ್ರೋಮ ಕಟ್ ಮಾಡಿದ್ರು, ಅವ್ರೇನೋ ಸ್ಯಾಕ್ರಿಫೈಸ್ ಮಾಡಿದ್ರು ಒಬ್ರು, ಇನ್ನೊಬ್ರೇನೋ ಕ್ಯಾಪ್ಟನ್ಗೋಸ್ಕರ ಹಿಂದೆ ಇಟ್ರು, ಇನ್ನೊಬ್ರನ್ನೇನೋ ಸರಿಯಾಗಿತ್ತು. ಅದಾದ್ಮೇಲೆ ಒಬ್ರೇನೋ ಮನಸ್ಸು ನೋಯಿಸ್ಗೋಸ್ಕರ ಕ್ಯಾಪ್ಟನ್ ಕಂಟೆಂಡರ್ ಹಾಕೋಸ್ಕರ ಕಣ್ಣೀರ್ ಹಾಕಿದ್ರ ಅಂತ ಹೇಳ್ತಾ ಇದ್ರು. ಆ ರೀತಿ ತಗೊಂಡಾಗ ಏನಾಗುತ್ತೆ ಅಂದ್ರೆ, ಇವರು ಗಿಲ್ಲೆ ವಿಷಯನ ಬಿಟ್ರೆ ಬೇರೆ ವಿಷಯ ಮಾತಾಡಕ್ ಬರಲ್ವಾ, ಬೇರೆ ಮಾತೇ ಬರಲ್ವಾ ಅನ್ನೋ ರೀತಿಯಲ್ಲಿ ಪ್ರೋಮೋ ಎಲ್ಲ ಕಟ್ ಮಾಡ್ತಾರೆ. ಆಮೇಲೆ ಇವ್ರೇನಂದ್ರೆ ಸೀಕ್ರೆಟ್ ಟಾಸ್ಕ್ ಅಂತ ಮಾಡೋಂತ ಹೇಳೋದು ಇವ್ರೆ, ಅದು ಮಾಡಿ ಸರಿನಾ ತಪ್ಪ ಅಂತ ಕೇಳೋದು ಇವ್ರೆ. ಆ ರೀತಿ ಆಗ್ತಾ ಇದೆ. ಐ ಥಿಂಕ್ ಏನಾಗುತ್ತೆ ಅಂದ್ರೆ ಇವತ್ತಿನ ಎಪಿಸೋಡು ಸೇಮ್ ಅಷ್ಟೇನೆ, ಪ್ರೋಮೋ ನೋಡಿದಷ್ಟು ಇರಲ್ಲ, ಒಂದು ಅಷ್ಟೇನೆ. ಯಾಕೋ ಬರ್ತಾ ಈ ಸೀಸನ್ನೇ ಕರೆಕ್ಟಾಗಿ ಸಿಗ್ತಾ ಇಲ್ಲ ಗುರು. ವೀಕೆಂಡಲ್ಲೂ ಕಂಟೆಂಟ್ ಕರೆಕ್ಟಾಗಿ ಬರ್ತಾ ಇಲ್ಲ, ವೀಕ್ ಡೇಸ್ ಅಲ್ಲೂ ಕಂಟೆಂಟ್ ಸಿಗ್ತಾ ಇಲ್ಲ, ಪ್ಲಾನು ಕರೆಕ್ಟಾಗಿ ಮಾಡ್ತಾ ಇಲ್ಲ, ಏನೋ ಚಿತ್ರ ಆಗ್ತಾ ಇದೆ. ಅದೇ ಹೇಳ್ದಲ್ಲ, ಇವತ್ತು ಎಪಿಸೋಡ್ ಯಾರು ಸೇವ್ ಆಗಿಲ್ಲ. ಕ್ಲಾಸ್ ಇದ್ದಿದ್ದಂತೂ ಧ್ರುವಂತ್, ಅಶ್ವಿನ್, ರಜತ್ ಅವ್ರಿಗೆ ಕ್ಲಾಸ್ ಇದೆ. ಐ ಥಿಂಕ್ ಚೈತ್ರ ಅವ್ರಿಗೂ ಇರುತ್ತೆ ಅನ್ಕೊಂಡಿದ್ದೀನಿ, ಬಟ್ ಅದು ಬೇರೆ ಮೆನ್ಷನ್ ಏನು ಬಂದಿಲ್ಲ. ಬಟ್ ಉಸ್ತುವಾರಿ ಬಗ್ಗೆ ಮಾತಾಡ್ತಾರೆ ಅನ್ಸುತ್ತೆ. ಬಟ್ ಚಪ್ಪಾಳೆ ಕೂಡ ಯಾರಿಗೂ ಇಲ್ಲ ಈ ವೀಕಲ್ಲಿ, ಈ ವೀಕೆಂಡಲ್ಲಿ ಅಂತಾನೆ ಹೇಳ್ಬೋದು. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.